ರೀಸೆಂಟ್ ಆಕ್ಸಿಡೆಂಟ್ ಆದಂಗಿದೆ ಗುರು. ನಡಿ ಮುಂದೆ ನಡಿ ಮಚ್ಚ, ಇಲ್ಲೇ ಸೆಂಟ್ರಲ್ ಹಾಕೊಂಡು. ಮೋಸ್ಟ್ಲಿ ಏನೋ ಅದೇ ಈ ಲಾರಿಗೂ ಆ ಲಾರಿಗೂ ಆಗಿರೋದು ಗಲಾಟೆ. ನೋಡಿ ಇದೆ ಕಿಯಾ, ಹಿಂದೆ ಫುಲ್ ನೋಡಿ ಎಷ್ಟು ಕಾರ್ ನಿಂತಿದೆ ಗುರು. ಸೊ ಎಷ್ಟು ದೊಡ್ಡದಾಗಿ ನೋಡಿ ಕಿಯಾ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಕಿಯಾನೇ, ಇದು ಕಿಯಾನೇ. ಕಿಯಾ ಒಂದು ಬಂದು ಇಲ್ಲಿ ಕಬ್ಜಾ ಮಾಡ್ಬಿಟ್ಟವನೆ. ಸೊ ಆ ಕಡೆ ದೊಡ್ಡ ಕಿಯಾ, ಈ ಕಡೆ ದೊಡ್ಡ ಕಿಯಾ. ಕೇಳಕ್ಕೆ ಒಂಥರ ಅಜೀಬಾಗಿಲ್ಲ ಹೆಸರು ಮಚ್ಚ. ಆ ಕಡೆ ಕಿಯಾ, ಈ ಕಡೆ ಕಿಯಾ. ಏನಿದು ಸೆಂಟ್ರಲ್ ಹೋಗ್ತಾ ಇದ್ದೀರಿ. ಸೊ ಲಾಸ್ಟ್ ಟೈಮ್ ವಿಡಿಯೋಲಿ ಹೇಳಿದ್ದೆ ಮಚ್ಚ, ಆಕ್ಚುಲಿ ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ಒಬ್ಬ ಇದ್ರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದೀನಿ. ಆದ್ರೂ ಇವ್ನ ಮೇಲೆ ಮೆಚ್ಬೇಕು ಮಚ್ಚ. ಈ ಬೈಲ್ಗಡಲ್ಲಿ ಬಂದು ಫ್ಯಾಕ್ಟ್ರಿ ಹಾಕೋರಾದ್ರೆ ನಮ್ಮ ಸುದೀಕ್ಷನ್ ಲಾಸ್ಟ್ ಆಕ್ಸಿಡೆಂಟ್ ಮಾಡ್ಕೊಂಡಲ್ಲ. ಸೊ ಮಚ್ಚ ಇಲ್ಲೇ ಮಚ್ಚ ಕೂತಿದ್ದೀನೋ, ಇಲ್ಲೇ ಕೂತಿದ್ದು ಅಲ್ಲಿ. ಸೊ ಇದೇ ಸ್ಪಾಟ್ ಅಲ್ಲಿ 4 ತಿಂಗಳ ಹಿಂದೆ ನಮ್ಮ ಸುದೀಕ್ಷನ್ನು 5 ತಿಂಗಳ ಹಿಂದೆ ಚಿಡ್ರ ಹಾಕೊಂಡಿದ್ದ. ಇಲ್ಲಿ ಇದೇ ಜಾಗದಲ್ಲೇ ಕೂತಿದ್ದ ಪಾಪ, ಕಾಲ್ ಮುರ್ಕೊಂಡು. ಸೊ ಅದೇ ಜಾಗದ ಎಕ್ಸ್ಪ್ಲೈನ್ ಮಾಡ್ತಾವ್ರೆ, ಇಲ್ಲೇ 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 ಅಂತಂತ. ಅಲ್ಲೇನೋ ಸಾಧನೆ ಮಾಡಿದಾಗ ನೋಡಿಸ್ತಾವ್ರೆ ಅಲ್ಲಿ. ಸೊ ಅಲ್ಲೇ ಕೂತಿದ್ದ. ಹಂಗೆ ಕರ್ಕೊಂಡು ಹಿಂಗೆ ಆನಂದ್ಪುರ್ ಕಡೆ ಹೋಗಿದ್ದು. 31 ಕಿಲೋಮೀಟ್ರು ಕರ್ಕೊಂಡು ಹೋದ್ರಿ. ಸೊ ಅದಾದ್ಮೇಲೆ 5 ತಿಂಗಳಾದ್ಮೇಲೆ ಒಂದು ಲಾಂಗ್ ರೈಡ್ ಹೊಡಿತಾ ಇದ್ರಿ. ಅದೇ ನಮ್ಮ ಲಾಸ್ಟ್ ಲಾಂಗ್ ರೈಡು. ಅನಂತಪುರಿಂದ ತಾಡ್ಪತ್ತಿ ರೋಡಲ್ಲಿ ಹೋಗ್ತಾ ಇದ್ರಿ. ಆ್ಯಕ್ಚುಲಿ ಬಂದಿರೋ ಬೈಕಲ್ಲಿ ಒಂದು ಬೈಕ್ ಮಾತ್ರ ಒಂದು ಸ್ವಲ್ಪ ಇಂಜಿನ್ ಚೇಂಜ್ ಮಾಡಬೇಕಾಯ್ತು. ಸೊ ಅದರಿಂದ ಹೆವಿ ಲೇಟ್ ಆಗೋಯ್ತು ಗುರು. ಹೆವಿ ಬಿಸಿಲಿದೆ ಮಾತ್ರ, ಸಖತ್ ಬಿಸಿಲು, ನೆಂದೋಗಿದ್ರಿ. ಸೊ ಮುಂದೆ ಒಂದು 2 ಕಿಲೋಮೀಟರ್ಸ್ ಒಂದು ವೆಜ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಲಂಚ್ ಮಾಡಿಕೊಂಡು ಸೊ ತಾಡ್ಪತ್ರಿ ಮೇಲೆ ಗಂದಿಕೊಟ್ಟು ರೂಟಲ್ಲಿ ಹೋಗ್ತಾ ಇದ್ದೀರಿ. ಸೊ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀರಿ. ಬಾಡಿಯಲ್ಲಿ ವಾಟರ್ ಎಲ್ಲ ಎಕ್ಸಾಸ್ಟ್ ಆಗ್ಬಿಟ್ಟಿದೆ ಗುರು. ಎಷ್ಟು ನೀರು ಕುಡಿತಾ ಇದ್ರು ಸಾಕಾಗ್ತಾ ಇಲ್ಲ. ಸರಿಯಾದ ಬಿಸಿಲು ಮಾತ್ರ. ಅದ್ರೊಳಗೆ ರೈಡಿಂಗ್ ಗೇರ್ಸ್ ಹಾಕೊಂಡು ಯಾಕೆ ಕೇಳ್ತಿರೋ, ನಮ್ಮ ಬಾಡಿ ಕಷ್ಟ ಗುರು. ಒಂದು ಒಳ್ಳೆ ಕ್ರೇಜಿ ಅನ್ಲಿಮಿಟೆಡ್ ಲಂಚ್ ಒಂದು ಆಯಿತು. ಹೆವಿ ಬ್ಯಾಟಿಂಗ್ ಆಗ್ಬಿಟ್ಟಿದೆ. ಸೊ ಆಂಧ್ರ ಅಲ್ಲಿ ಪಪ್ಪವನ್ನ ಎಲ್ಲ ಸಖತ್ ಫೇಮಸ್ಸು. ಒಳ್ಳೆ ಬ್ಯಾಟಿಂಗ್ ಮಾಡಿದ್ರಿ ಗುರು. ನೈಟ್ ಊಟ ಬಿದ್ದಿಲ್ಲ ಅಂದರೆ ಕೂಡ ಮ್ಯಾನೇಜ್ ಮಾಡಿಬಿಡ್ತೀರಿ. ಸೊ ಇನ್ನು 140 ಕಿಲೋಮೀಟರ್ಸ್. ಈಗ ಎಷ್ಟು ಸತಿ ಹೇಳ್ತೀವಿ 140 ಕಿಲೋಮೀಟರ್ಸ್ ಅನ್ಕೊಂಬೇಡಿ, ಎಲ್ಲೂ ಹೋಗಿಲ್ಲ. ಅನಂತಪುರದಲ್ಲೇ ಇದ್ದೀವಿ ನಾವಿನ್ನೂ. ಸೊ ಅನಂತಪುರದಿಂದ ಲಂಚ್ ಮಾಡ್ಕೊಂಡು ಹೊರಟಿದ್ದೀರಿ. 140 ಕಿಲೋಮೀಟರ್ಸ್ ಅರೌಂಡ್ ಒಂದು 2 ಅವರ್ಸ್ ಇಲ್ಲ 5 o'clock ಸ್ಪಾಟ್ ರೀಚ್ ಆಗ್ಬಿಡ್ತೀರಿ. ಸೊ ಮೇಯ್ನ್ ಏನಂದರೆ ಅಲ್ಲೋಗಿ ನಾವು ಟೆಂಟ್ ಸ್ಟೇ ಮಾಡ್ತಾಯಿದ್ದೀರಿ. ಸೊ ರೂಮ್ ಮಾಡ್ತಾಯಿಲ್ಲ. ಸೊ ಓನ್ ಟೆಂಟ್ ಕ್ಯಾರಿ ಮಾಡ್ತಾಯಿದ್ದೀರಿ. ಸೊ ನಮ್ಮ ಟೆಂಟ್ಗಳೇ ಯೂಸ್ ಮಾಡಿ ಸ್ಟೇ ಆಗ್ತಾಯಿದ್ದೀರಿ. ಸೊ ಕುಕ್ಕಿಂಗ್ ಎಲ್ಲ ಟ್ರೈ ಮಾಡ್ತೀರಿ. ನೋಡೋಣ ಬನ್ನಿ ಏನೇನು ಮಾಡ್ತೀರಿ ಅಂತಂತೆಲ್ಲ. ಸರಿಯಾದ ಬಿಸಿಲು ಗುರು, ಆಗ್ತಾಯಿಲ್ಲ ನನ್ನ ಕೈಲಂತೂ. ಸೊ ಅನಂತಪುರ ಹತ್ರ ಟೆಂಪ್ರೇಚರ್ ನೋಡಿ ಎಷ್ಟಿದೆ ಅಂತ. 38 ಡಿಗ್ರಿ ಸೆಲ್ಸಿಯಸ್ ಇದೆ ಗುರು. ಸೊ ಈಗ ಬಂದು ತಾಡ್ಪತ್ರಿ ಗುರು. ಸೀರಿಯಸ್ಲಿ ಒಂದು ಕಡೆ ಬ್ರೇಕ್ ಕೊಟ್ರೆ ಮಿನಿಮಮ್ 1/2 hour ಎಗರು ಬಿದ್ದೋಗ್ತಾ ಇದೆ ಗುರು. ಬಿಸಿಲ್ಗ ಗಾಡಿ ಹಾಕಕ್ಕೆ ರೆಡಿ ಇಲ್ಲ ಯಾರೂ. ಸೊ ತಾಡ್ಪತ್ರಿ ಸಿಟಿ ನೋಡ್ಕೊಂಬಿಡಿ. ಸೊ ಈ ರೈಡ್ ಫುಲ್ಲು ನನ್ನ ಮುಂದೆ ಗಾಡಿ ಓಡ್ಸೋಕ್ಕಾಗಿಲ್ಲ, ಬಿಸಿಲು ಜಾಸ್ತಿ ಇದೆ. ಇನ್ನೊಂದು ಸುದೀಕ್ಷನ್ ಫುಲ್ಲು ಗಾಡಿ ಓಡಿಸ್ಬೇಕಂತ ಆಸೆ ಪಡ್ತಾ ಇದ್ದಾನೆ. ಆಕ್ಚುಲಿ ಒಳ್ಳೆ ಸಿನಿಕ್ ರೋಡ್ ಬಂದಿತ್ತು. ಸಾಗರ್ ಗೋಪುರ ಚಾರ್ಜರ್ ಎಲ್ಲ ಖಾಲಿ ಆಗ್ಬಿಟ್ಟು ಆನ್ ಮಾಡಿ ಮಾತ್ರ 30 ಮಿನಿಟ್ಸ್ ಲೊಕೇಶನ್ ಹತ್ರ
ವೆಲ್ಕಮ್ ಟು ಗ್ರ್ಯಾಂಡ್ ಕೆರೆನ್ ಆಫ್ ಇಂಡಿಯಾ ಗಂಡಿಕೋಟ. ವೆಲ್ಕಮ್ ಟು ಗ್ರ್ಯಾಂಡ್ ಕೆರೆನ್ ಆಫ್ ಇಂಡಿಯಾ ಗಂಡಿಕೋಟ. ಜಸ್ಟ್ ಎಂಟರ್ ಆಗ್ತಾ ಇದ್ರಿ. ಸೊ ಬೋರ್ಡ್ ನೋಡಿ ಮೇಲೆ ಇದೆ. ಅಂತೂ ಗಂಡಿಕೋಟ ರೀಚ್ಡ್. ಜೋರಾಗಿ ಹೇಳಿ. ಅಂತೂ ಗಂಡಿಕೋಟ ರೀಚ್ಡ್. ಗ್ರ್ಯಾಂಡ್ ಕೆರೆನ್ ಆಫ್ ಇಂಡಿಯಾ. ಗ್ರ್ಯಾಂಡ್ ಅಂದ್ರೆ ಗ್ರೇಟ್ ಆಗಬೇಕಿತ್ತು. ಲಡಾಖ್ ಡಬಲ್ ಬಂದಿದ್ದಾರೆ ಪಾಪ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. Gandikota, and here we are paying for the 24 hours validity tickets to the tourist development DTO. So we have options like SBI. You guys have cash, anything you can. ಜಿಪೇ ಉಂಟಾ? GPay unto, Google Pay ಪೇಮೆಂಟ್ అయిపోయింది. ಇನ್ ಕೇಸ್ ನೀವೇನೋ ಗಂಡಿಕೋಟ ಬಂದರೆ ನಿಮ್ಗೆ ಇಲ್ಲಿ AC ರೂಮ್ಸು ಎಲ್ಲ ಅವೈಲಬಲ್ ಇದೆ ಕೆಳಗೆ. ಸೊ ಆರಾಮಾಗಿ ಬರ್ಬೋದು, ಸ್ಟೇ ಆಗಿ ಹೋಗ್ಬೋದು. ಸೊ ಬೇಜಾನ್ ರೆಸಾರ್ಟ್ಗಳಿದ್ದಾವೆ, ಹೋಟೆಲ್ಸ್ ಇದ್ದಾವೆ, ತುಂಬಾ ಅಂದರೆ ತುಂಬಾ ಇದ್ದಾವೆ. ಸೊ ಸ್ಟೇ ಬಗ್ಗೆ ಏನು ಯೋಚನೆ ಮಾಡ್ಕೊಬೇಡಿ, ಆರಾಮಾಗಿ ಬನ್ನಿ. ಗುರು ಬಂದ್ಬಿಟ್ರಿ ಗುರು. 2 ವರ್ಷದಿಂದ ಪ್ಲಾನ್ ಆಗ್ತಾ ಇದ್ರಿ ನಾನು ಸುದೀಕ್ಷನ್ ಬರಬೇಕು ಅಂತ ಹಾಗೇ ಇಲ್ಲ. ಫೈನಲಿ ಬಂದ್ಬಿಟ್ರಿ ಗುರು. ಸೊ ಗುರು ಫೈನಲಿ ಗಂಡಿಕೋಟ ರೀಚ್ ಆಗಿದ್ವಿ. ಆಯ್ತು ಗುರು. ಆ್ಯಕ್ಚುಲಿ 2 ಇಯರ್ಸಿಂದ ಪ್ಲಾನ್ ಮಾಡ್ತಾ ಇದ್ರಿ. ಸೊ ಬೈಕ್ ಲೈನ್ ಅಪ್ ನೋಡಿ ಹಿಂಗಿದೆ. ಸೊ ಗಂಡಿಕೋಟ ಬಂದು ಆ ಕಡೆ ಇದೆ. ಸೊ ಬನ್ನಿ. ಸೊ ಆ್ಯಕ್ಚುಲಿ ಸನ್ರೈಸ್ ಚೆನ್ನಾಗಿರುತ್ತಂತೆ, ಸೊ ಸನ್ಸೆಟ್ಗಿಂತ. ಸೊ ಎಕ್ಸಾಕ್ಟ್ ಟೈಮ್ ಬಂದು ನಾವು ಬಂದು 6:30ಗೆ ಬಂದಿದ್ದೀರಿ ಇಲ್ಲಿ. ಸೊ ನಾನು ಅವತಾರ ನೋಡಿ ಏನು ಅನ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಕೂದಲೆಲ್ಲ ಯಾರಾಬಿರಿ ಇದಾಗ್ಬಿಟ್ಟಿದೆ. ಸೊ ಫೈನಲಿ ವ್ಯೂ ಮಾತ್ರ ಸಿಕ್ಸ್. ಈ ಪಕ್ಷಿ ನೋಡೋಕೆ ಕಷ್ಟ ಬಿದ್ದು ಬಂದ್ರು. ಅದ್ರ ಬಗ್ಗೆ ನೋಡಿದ್ರೆ ಇರ್ಬೋದಾಯ್ತು. ಸನ್ರೈಸ್ ನೋಡ್ಬೋದು. ಹಾ ಮಾಡ್ಬೇಕು. ಇನ್ಮೇಲೆ ಇಲ್ಲೇ ಅಡಿಗೆ ಮಾಡ್ಕೊಂತೀವಿ. ಶಟರ್ ಮಾಡಿದ್ದು ಕಟ್ ಮಾಡಲಿಲ್ಲ, ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಇಲ್ಲಿ ನೋಡು, ಸ್ಲೋ ಆಗಿ ಹಿಂಗನ್ನು ಲೈವ್ ಫೋಟೋ ಇಟ್ಕೊಳ್ಳೋಣ. ಯಾವ್ದು ಹೆಂಗೈತೋ ಗೊತ್ತಿಲ್ಲ, ಕೂತು ಮಾತ್ರ ಒಳ್ಳೆ ಲೈವ್ ಬೇಡ ಮಚ್ಚ. ಲೈಟರ್ ಇದೆಯಾ ಮಾಡ್ಬೋದು ಆಮೇಲೆ ಬರು ಗೊತ್ತಿದ್ಕರೆ ಲೈಟರ್ ತರಲಿಲ್ಲ ನೋಡು. ಸೊ ಕತ್ಲೆ ಆಗ್ತಾ ಇದ್ರು, ಬಾಯ್ಸ್ ಮಾತ್ರ ಫೋಟೋ ಶೂಟ್ ನಿಲ್ಸ್ತಾ ಇಲ್ಲ. ಏನೋ ಇವಾಗ ಫೋಟೋ ಇಟ್ಕೊಂಡು ಮನೆಗೆ ಹೋಗೋದ್ರ ರೇಂಜ್ ಫೋಟೋ ಇಟ್ಕೊಂತ ಇದ್ದಾರೆ. ಸೊ ಇವತ್ತು ನೈಟ್ ಇಲ್ಲೇ ಹಾಕೊಂಡು, ಆಕ್ಚುಲಿ ಇವತ್ತು ನೈಟ್ ಇಲ್ಲೇ ನಾವು 10 ಸ್ಟೇ ಹೋಗ್ತಾ ಇದ್ರಿ. ಸೊ ಎಲ್ಲ ಆಗ್ತೀವಿ ಅಂತ ಡಿಸೈಡ್ ಆಗಿಲ್ಲ, ಬಟ್ ಹುಡುಗರು ಮಾತ್ರ ಫೋಟೋ ಶೂಟ್ ಮಾಡ್ಕೊಂತ ಇದ್ದಾರೆ. ಸೊ ಮಾರ್ನಿಂಗ್ ಮಾಡ್ಕೊಂಡು ಬಿಡಿ, ಯಾಕೆ ತಲೆ ಕೆಡ್ಸ್ಕೊಂತೀರ ಅಂತ ಕೇಳಿಸ್ಕೊಂತ ಇಲ್ಲ ಜನ. ಆಕ್ಚುಲಿ ನಾನು ಸುದೀಕ್ಷನ್ ಕಾಣಿಸ್ತಾನೆ ಇಲ್ಲ. ನಮ್ ಕಲರ್ ಹಂಗಿದೆ ಮಚ್ಚ, ಏನ್ ಮಾಡಿ ಕಲರ್ ಅಲ್ಲ, ಫುಲ್ ಕತ್ಲೆ ಇದೆ ಗುರು. ಸೊ ಗಾಯ್ಸ್ ಟೆಂಟ್ ಎಲ್ಲ ಹಾಕಿದಾಯ್ತು ಗುರು. ಸಿ ನೋಡಿ ನಮ್ದಿದು ಟೆಂಟು.
ಸೊ ಅದೊಂದು ಟೆಂಟು. ಸೊ ಟೆಂಟ್ ಏನೋ ಸೆಟಪ್ ಎಲ್ಲ ಆಯಿತು. ಸೊ ಕುಕಿಂಗ್ ಏನು ಮಾಡ್ಬೇಕು ನೋಡ್ಬೇಕಷ್ಟೇ. ಸೊ ಮೂನು ಕಾಣಿಸ್ತಿದ್ಯಾ? ಮೂನು ಅಲ್ಲೊಂದು ಲೈಟ್ ಕಾಣಿಸ್ತಿದೆ, ಅದೇ ಮೂನು. ಸೊ ಲೈಫಲ್ಲಿ ಫಸ್ಟ್ ಟೈಮ್ ನಾವೇ ಓನ್ ಟೆಂಟ್ ಹಾಕ್ಬಿಟ್ಟು ಸ್ಟೇ ಆಗ್ತಿರೋದು. ಸೊ ಇದೆಲ್ಲ ಟೆಂಟ್ಗಳು. ಸೊ ಟೆಂಟ್ಗೆ ಆಪೋಸಿಟ್ ಇರೋದೇ ಗ್ರ್ಯಾಂಡ್ ಕೆನಿಯನ್.